ಪರಮೋಚ್ಚವಾದಂಥ ಒಂದು ಪದವಿ ಇದೆ. ಅದು ಯಾವುದಂದ್ರೆ ಅದು ಆತ್ಮೋದ್ಧಾರ ಮಾಡ್ಬೋದು. ಎಲ್ಲ ಪದವಿಗಿಂತಲೂ ದೊಡ್ಡ ಪದವಿ ಯಾವುದಂದ್ರೆ ಅದು ನಮ್ಮ ಆತ್ಮೋದ್ಧಾರ ಮಾಡ್ಬೋದು. ನಮ್ಮ ಆತ್ಮೋದ್ಧಾರ ಮಾಡ್ಕೋದು ದೊಡ್ಡ ಪದವಿ. ಅದೇ ದೊಡ್ಡ, ನಾವು ಏನಾದ್ರು ಬಹಳ ದೊಡ್ಡ ಸಂಪತ್ತು ಗಳಿಸ್ತೇವೆ, ಅದೇ ದೊಡ್ಡ ಸಂಪತ್ತು, ಅದೇ ದೊಡ್ಡ ವಿದ್ಯೆ, ಅದೇ ದೊಡ್ಡ ನಿಧಿ. ಅದಕ್ಕಿಂತಲೂ ಹೆಚ್ಚಿನ ನಿಧಿನೂ ಯಾವುದಿಲ್ಲ ಈ ಜಗತ್ತಿನಲ್ಲಿ. ಯಾಕಂದ್ರೆ ಈ ಶರೀರ ಬಿಡ್ತೇವಾಗ ನಾವು ಈ ಎಲ್ಲ ನಿಧಿನೂ ಇಲ್ಲೇ ಹೋಗ್ತದೆ. ಬಾಹ್ಯ ನಿಧಿ ಏನದಲ್ಲ, ಮಣಿ ಆಗಲಿ, ಹೊಲ ಆಗಲಿ, ಬೆಳ್ಳಿ ಬಂಗಾರ ಆಗಲಿ, ಮುತ್ತು ರತ್ನಗಳಾಗಲಿ, ಎಷ್ಟೋ ರಾಜ್ಯರು ಆಗಿ ಹೋದರು. ಇಡೀ ಭೂಮಂಡಲವನ್ನ ತಮ್ಮದಾಗಿಸ್ಕೊಂಡು ಅವ್ರು ಹೋದರು. ಅಂಥ ರಾಜ್ಯರೆಲ್ಲ ಬಿಟ್ಟು ಹೋಗಿದಾರೆ ಅಂದ್ರೆ ನಾವೇನು ತೊಗೊಂಡು ಹೋಗೋರಿದ್ದೀವಿ? ಯಾರು ತೊಗೊಂಡು ಹೋಗಿದಾರಪ್ಪ? ಯಾರು ತೊಗೊಂಡು ಹೋಗೋಕ್ಕೆ ಸಾಧ್ಯತೆ? ತೊಗೊಂಡು ಹೋಗೋಕ್ಕೆ ಸಾಧ್ಯ ಇಲ್ಲ. ಆದರೆ ನಾವು ಎದುರು ಸಲುವಾಗಿ ಬಂದದ ಈ ಮನುಷ್ಯ ಜನ್ಮ. ಈ ಮನುಷ್ಯ ಜನ್ಮವನ್ನು ನಮ್ಮ ಆತ್ಮ ಎದುರು ಸಲುವಾಗಿ ಧರಿಸಿ ಬಂದದ ಅಂದ್ರೆ ಭಗವಂತನ ಪ್ರೀತಿಯನ್ನು ಗಳಿಸಾಕ, ಭಗವಂತನ ನಾಮಸ್ಮರಣೆಯನ್ನು ಮಾಡಿ ಅವನ ಪ್ರೀತಿಯನ್ನು ಗಳಿಸ್ಕೊಂಡು ಮುಕ್ತರಾಗಿ ಹೋದಕ್ಕೆ ನಮ್ಮ ಆತ್ಮ ಬಂದದ ಈ ಮನುಷ್ಯ ಜನ್ಮದಲ್ಲಿ. ಈ ಬಾಹ್ಯ ಸಂಪತ್ತ ಸಿರಿಯನ್ನು ಗಳಿಸಕ್ಕೆ ನಮ್ಮ ಆತ್ಮ ಬಂದಿಲ್ಲ. ಆದ್ರೆ ಒಂದು ನಮಗೆ ನೆನಪಿರಬೇಕು, ನಾವು ಈ ಭಕ್ತಿಯನ್ನು ಎದುರು ಸಲುವಾಗಿ ಮಾಡಬೇಕು. ನಾವು ಅಧ್ಯಾತ್ಮದ ಮಾರ್ಗಗಳನ್ನು ನಾವು ಯಾಕೆ ನಡಿಬೇಕು? ಶರಣು ಸಂತರ ಸೇವೆಯನ್ನು ಯಾಕೆ ಮಾಡಬೇಕು? ಸದ್ಗುರುಗಳನ್ನು ಮಹಾತ್ಗಳನ್ನು ನಾವು ಯಾಕೆ ಕೇಳಬೇಕಂದ್ರೆ ನಾವು ಬೇರ್ಪಡಿಸಕ್ಕೆ ಕಲಿಬೇಕು. ನಮ್ಮಲ್ಲಿ ಎರಡು ವಿಧವಾದಂಥ ಪ್ರತಿ ಕ್ಷೇತ್ರದೊಳಗೆ ನೀವು ಯಾವ ಕ್ಷೇತ್ರ ತಗೋರಿ ಅದರೊಳಗೆ ಶುಚಿ ಆದಂಥದ್ದು, ಮಲಿನ ಆದಂಥದ್ದು. ಅದೇ ಥರನಾಗಿ ನಮ್ಮ ಮನುಷ್ಯನೊಳಗೆ, ನಮ್ಮ ಹೃದಯದೊಳಗೆ ದುಷ್ಟ ಗುಣಗಳದಾವ, ಒಳ್ಳೆಯ ಗುಣಗಳದಾವ. ಅವನ್ನ ನಾವು ಬೇರ್ಪಡಿಸಬೇಕಾಗ್ಯದ. ಬೇರ್ಪಡಿಸಬೇಕಾದ್ರೆ ಏನು ಬೇಕ್ರಿ? ಮನೆಯೊಳಗೆ, ನಮ್ಮ ಮನೆಯೊಳಗೆ ಕಸ ಬಿದ್ದೈತೆ ಅಂತ ಇಟ್ಕೊರಿ, ಹೊಲದೊಳಗೆ ಕಸ ನಾಟೈತೆ ಅಂತ ಇಟ್ಕೊರಿ. ಆದ್ರೆ ಹೊಲದೊಳಗೆ ಕಸ ನಾಟೈತೆ ಅಂತ ತಿಳಿಬೇಕಾದ್ರೆ ಬೆಳಕು ಬೇಕಲ್ಲ. ಮನೆಯೊಳಗೆ ಕಸ ಬಿದ್ದೈತೆ ಅದನ್ನ ಸ್ವಚ್ಛ ಮಾಡೋಕ್ಕಂದ್ರೆ ಬೆಳಕು ಬೇಕಲ್ಲ. ಹಂಗೆ ನಮ್ಮ ಅಂತಃಕರಣದೊಳಗೆ, ನಮ್ಮ ಮನುಷ್ಯನೊಳಗೆ ಕಸ ತುಂಬೈತೆ ಅಂತ ತಿಳ್ಕೊಬೇಕಾದ್ರೆ ಅದಕ್ಕೆ ಭಕ್ತಿ ಅನ್ನೋದು ಬೆಳಕು, ಭಕ್ತಿ ಅಂತಕ್ಕಂಥ ಬೆಳಕು ಬೇಕಾಗ್ತದೆ. ಆ ಭಕ್ತಿ ಅಂತಕ್ಕಂಥ ಬೆಳಕು ಯಾವ ಮನುಷ್ಯನಲ್ಲಿ, ಯಾವ ಹೃದಯದಲ್ಲಿ ದೀಪ ಹತ್ತದ ಭಕ್ತಿಯ ದೀಪ, ಅವರು ಮಾತ್ರ ಏನು ಮಾಡ್ತಾರೆ ಅಂದ್ರೆ ತಮ್ಮ ಮನಸ್ಸನ್ನ ಸ್ವಚ್ಛ ಮಾಡ್ಕೋತಾರ, ತಮ್ಮ ಹೃದಯವನ್ನು ಸ್ವಚ್ಛ ಮಾಡ್ಕೋತಾರ. ಆ ಸ್ವಚ್ಛವಾದಂಥ ಹೃದಯದಲ್ಲಿ ಭಗವಂತನ ಪಾದವನ್ನು ಕಾಣ್ತಾರೆ.